ವೀಕ್ಷಕರೇ, ಮಾನವ ರೂಪಿಯಾಗಿರ್ತಕ್ಕಂತಹ ಕನಿಕಾ ಪರಮೇಶ್ವರಿ ದೈವ ಸ್ವರೂಪಿಣಿ ಯಾವ ರೀತಿ ಆದ್ಲು ಅನ್ನೋದರ ವಿಶೇಷವಾದಂತಹ ಮಾಹಿತಿಯನ್ನ ತಿಳಿಸೋದಕ್ಕೋಸ್ಕರ ನಮ್ ಜೊತೆಗೆ ದೇವಸ್ಥಾನದ ಸೆಕ್ರೆಟರಿ ರವಿಶಂಕರ್ ಅವರಿದ್ದಾರೆ. ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಸರ್, ನಾವಿವತ್ತು ದೇವಸ್ಥಾನದಲ್ಲಿ ಒಂದು ವಿಶೇಷವಾದಂತಹ ಪೂಜೆಯನ್ನ ನೋಡಿದ್ವಿ. ಆ ಪೂಜೆ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಕನಿಕಾ ಪರಮೇಶ್ವರಿ ದೇವಿ ಇಲ್ಲಿಯ ಮಹತ್ವ ಏನು, ಈ ದೇವಸ್ಥಾನದಲ್ಲಿ ನೆಲೆಸಿದ್ರ ಮಹತ್ವ ಏನು ಅಂತ? ನಾವು ಮಲ್ಲೇಶ್ವರದಲ್ಲಿದ್ದೀವಿ. ಬೆಂಗಳೂರು ನಗರದ ಮಲ್ಲೇಶ್ವರದಲ್ಲಿರುವಂಥ ಈ ದೇವಸ್ಥಾನ 1934 ಮೇ ತಿಂಗಳಲ್ಲಿ ಇಲ್ಲಿ ಪ್ರತಿಷ್ಠಾಪನೆ ಆಗಿದ್ದೇವೆ. ಆವತ್ತು ಈ ಜಾಗದಲ್ಲಿಂದ ಸುಮಾರು 9 ಮನೆಗಳಲ್ಲಿ ಒಬ್ಬರಿಗೆ ಆ ತಾಯಿ ಕನಸಲ್ಲಿ ಬಂದು, ಇಲ್ಲಿ ನಾನು ನೆಲೆಸ್ತೀನಿ, ಇಲ್ಲಿ ಬಂದಿದ್ದ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡ್ತೀನಿ ಅಂತ ಅವ್ರ ಕನಸಲ್ಲಿ ಬಂದಾಗಂಥ ಸಂದರ್ಭದಲ್ಲಿ ಇದನ್ನು ನಾವು ಪ್ರಾರಂಭ ಮಾಡಿರೋಂಥದ್ದು. ನಮ್ಮ ಪೂರ್ವಿಕರು ಹೇಳಿದ್ದು ಆಲ್ಮೋಸ್ಟ್ 93 ವರ್ಷ ಆಗಿದೆ. ಈ 93 ವರ್ಷ ನಿರಂತರವಾಗಿ ಇಲ್ಲಿ ಬರ್ತಾ ನಾವು ವರ್ಷ ಪೂರ್ತಿಯಾಗಿ ಇಲ್ಲಿ ದೇವತಾ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಸನಾತನ ಧರ್ಮದ ಮೂಲ ತತ್ವಗಳನ್ನ ಅನುಷ್ಠಾನ ಮಾಡ್ತಾ ಬರ್ತಾ ಇದ್ದೀವಿ. ಇದೆಲ್ಲದರ ಜೊತೆಗೆ ಇಲ್ಲಿ ನೀವು ಕಾಣ್ತಾ ಇರ್ಬೋದು 365 ದಿನ 365 ಅಲಂಕಾರಗಳು ವಿಶೇಷವಾಗಿ ನಡೆಯುತ್ತೆ. ಇವತ್ತಿನ ಅಲಂಕಾರ ನಾಳೆ ರಿಪೀಟ್ ಆಗಿರಲ್ಲ, ಅದು ನಡೀತಾ ಹೋಗುತ್ತೆ. ಸಾಮಾನ್ಯವಾಗಿ ಒಂದು ದೇವಾಲಯ ಅಂದ ತಕ್ಷಣ ಪೂಜೆ ಮತ್ತು ಪುನಸ್ಕಾರ, ಹೋಮ ಇಂಥದಕ್ಕೆ ಸೀಮಿತವಾಗಿರುತ್ತೆ. ಆದರೆ ಈ ದೇವಾಲಯದ ವಿಶೇಷ, ದೇವಾಲಯ ಈ ಸೇವಾಲಯ ಅಂತೇಳಿ ಸೇವೆಗಳ ಮೂಲಕನೂ ಕೂಡ ಈ ದೇವಾಲಯ ಪ್ರಸಿದ್ಧಿಯಾಗಿದೆ. ಉದಾಹರಣೆಗಳಿಗೆ ನಮ್ಮದು ಒಂದು ಮೆಡಿಕಲ್ ಸೆಂಟರ್ ಇದೆ. ಕೇವಲ 5 ರೂಪಾಯಿ ಚಾರ್ಜ್ ಮಾಡಿ ಅವರಿಗೆ ವಿತ್ ಮೆಡಿಸಿನ್ಸು ಟ್ರೀಟ್ಮೆಂಟು ಕೊಡ್ತೇವೆ. ಡಯಾಲಿಸಿಸ್ ಸೆಂಟರ್ ಇದೆ. 3 ಹಾಸ್ಟೆಲ್ಗಳಿದೆ, ಸ್ಟೂಡೆಂಟ್ ಹಾಸ್ಟೆಲು. ಮತ್ತು ಯಾರು ಮನೆಯಲ್ಲಿ ಮಕ್ಕಳು ಸರಿಯಾಗಿ ನೋಡ್ಕೊತಾ ಇಲ್ಲ, ಮನೆಗಳಿಗೆ ಮಧ್ಯಾಹ್ನ ಊಟ ಕಳಿಸ್ತೀವಿ ಹಿರಿಯ ನಾಗರಿಕರಿಗೆ. ಈ ಥರ ಸಾಕಷ್ಟು ಕಾರ್ಯಕ್ರಮಗಳನ್ನ ಈ ದೇವಾಲಯದ ಮೂಲಕ ನಡೆಸ್ತಾ ಇತ್ತು. ಧಾರ್ಮಿಕವಾಗಿ ಮತ್ತೊಂದು ವಿಶೇಷ ಅಂದರೆ, ಈ ಭೂಮಂಡಲದಲ್ಲಿ ವಾಸವಿ ಕನ್ಯಾಕಾ ಪರಮೇಶ್ವರಿಗೆ ಬ್ರಹ್ಮರಥೋತ್ಸವ ನಡೆದ ಏಕೈಕ ಸ್ಥಳ ಇದು. ಎಲ್ಲೂ ನಡೆಯಲ್ಲ. ಪ್ರತಿ 2 ವರ್ಷಕ್ಕೊಂದ್ಸಲ ಇಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತೆ. ಅತ್ಯಂತ ವಿಶೇಷವಾಗಿ ಲಕ್ಷಾಂತರ ಜನ ಇದರಲ್ಲಿ ಭಾಗವಹಿಸ್ತಾರೆ. ಸುಮಾರು 1 ವಾರ 10 ದಿನ ನಡೆಯುತ್ತೆ. ಲಕ್ಷಾಂತರ ಜನ ಭಾಗವಹಿಸ್ತಾರೆ. ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನ ಗಂಟೆಗಳ ಕ್ಯೂನಲ್ಲಿ ನಿಂತ್ಕೊಂಡು ನೆರವೇರುತ್ತೆ. ತಾಯಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಸರಿ, ದೇವಸ್ಥಾನ. ಓಕೆ. ಇನ್ನು ಈ ದೇವಸ್ಥಾನದಲ್ಲಿ ಇವತ್ತು ಕನಿಕಾ ಪರಮೇಶ್ವರಿಗೆ ಒಂದು ಅಗ್ನಿ ಪ್ರವೇಶ ಮಾಡಿದಂತಹ ದಿನದ ಅಂಗವಾಗಿ ಒಂದು ವಿಶೇಷ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಅದ್ರ ಬಗ್ಗೆ ಹೇಳೋದಾದ್ರೆ? ತಾಯಿ ಅಗ್ನಿಪ್ರವೇಶ ಮಾಡಿದ್ದು ಮೊದಲನೇದಾಗಿ ಲೋಕ ಕಲ್ಯಾಣಕ್ಕಾಗಿ. ನಾವು ಪುರಾಣಗಳಲ್ಲಿ ಉಲ್ಲೇಖ ನೋಡಿದಾಗ ಗೊತ್ತಾಗುತ್ತೆ, ಯಾವಾಗ ದುಷ್ಟರ ಸಂಖ್ಯೆ ಜಾಸ್ತಿ ಆಯಿತು, ಭಗವಂತ ಮಾನವ ಸ್ವರೂಪಿಯಾಗಿ ಜನ್ಮ ತಾಳಿ ತನ್ನ ಶಕ್ತಿಯನ್ನು ಪ್ರದರ್ಶನ ಕೊಟ್ಟು ತಾನು ಅಂತರ್ಗತನಾಗ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಪಾರ್ವತಾ ದೇವಿ ವಾಸವಿಯಾಗಿ ನಮ್ಮ ವೆಸ್ಟ್ ಗೋದಾವರಿ ಜಿಲ್ಲೆ ಇದೆ ಪೆನ್ಗೊಂಡ, ಅಲ್ಲಿ ಜನ್ಮ ಕೊಡ್ತಾಳೆ ಒಬ್ಬ ಸಾಮಂತ ರಾಜನ ಮಗಳಾಗಿ. ಅದಾದ ನಂತರದಲ್ಲಿ ಆ ದುಷ್ಟರ ಉಪಟಾಳ, ಅದ್ರೊಳಗೂ ಅಲ್ಲಿ ಮಹಾರಾಜ ಯಾರು ವಿಷ್ಣುವರ್ಧನ ಮಹಾರಾಜ ಇರ್ತಾನೆ, ಅವನ ತುಂಬ ಉಪಟಾಳ ಇರುತ್ತೆ ಸಾಮಂತ ರಾಜರಿಗೆ. ಅಲ್ಲಿನ ಪ್ರಜೆಗಳಿಗೂ ಕೂಡ ಬಹಳ ತೊಂದರೆ ಇರುತ್ತೆ. ಹಾಗಾಗಿ ಅವನ್ನ ನಿಗ್ರಹ ಮಾಡಲಿಕ್ಕೋಸ್ಕರ ತಾಯಿ ಸಂಕಲ್ಪ ಮಾಡಿರ್ತಾಳೆ. ಮಹಾರಾಜ ವಿಷ್ಣುವರ್ಧನ ಬಂದು ಈಕೆನೇ ಮದುವೆ ಆಗಬೇಕು ಅಂದಾಗ ಕೇಳಿ ಪಾರ್ವತಿ ದೇವಿ ಅದು ಹೆಂಗೆ ಒಪ್ಕೊಳಕ್ಕೆ ಸಾಧ್ಯ, ಶಿವನೇ ನನ್ನ ಗಂಡ ಅಂತೇಳಿದ್ದಾನೆ ತಿಳ್ಕೊಂಡು ಆ ನಂತರದಲ್ಲಿ ಬಲವಂತ ಮದುವೆಗೆ ಮುಂದಾದಂಥ ಸಂದರ್ಭದಲ್ಲಿ ತಾನು ಅಗ್ನಿಪ್ರವೇಶ ಮಾಡಲಿಕ್ಕೆ ತೀರ್ಮಾನ ತಗೊಂತಾಳೆ. ಅಗ್ನಿಪ್ರವೇಶ ಮಾಡಿ ಆ ಅಗ್ನಿಕುಂಡದಿಂದಲೇ ವಿಶ್ವರೂಪವನ್ನು ತೋರಿಸಿ ಆ ಸಂದರ್ಭದಲ್ಲಿ ವಿಷ್ಣುವರ್ಧನ ಸಾಯ್ತಾನೆ. ಜೊತೆಗೆ ಜಗತ್ತಿಗೆ ಶಾಂತಿ ಸಂದೇಶ ಕೊಟ್ಟಂತ ಪ್ರಪ್ರಥಮ ಮಹಿಳಾ ಸತ್ಯಾಗ್ರಹಿ ನಮ್ಮ ಪುರಾಣಗಳಲ್ಲಿ. ಅದರ ಅಂಗವಾಗಿ ಪ್ರತಿ ವರ್ಷ ಮಾಘ ಶುದ್ಧ ಬಿದಿಗೆ ಆ ತಾಯಿಗೆ ವಿಶೇಷ ಪೂಜೆಗಳು ಇಡೀ ದೇಶದಲ್ಲಿ ಎಲ್ಲ ಕಡೆ ನಡೆಯುತ್ತೆ. ಹೋಮಗಳು, ಪೂಜೆಗಳು, ಇದ್ರ ಮೂಲಕ ಕೆಲವು ಸೇವಾ ಕಾರ್ಯಗಳು ನಡೆಯುತ್ತೆ. ಅದು ಇವತ್ತು ನಮ್ಮ ದೇವಾಲಯದಲ್ಲಿ ನಡೀತಾ ಇದೆ. ನೀವು ಹೇಳಿದ್ರಿ ಇನ್ನು ವರ್ಷ ಪೂರ್ತಿ ವಿವಿಧವಾದಂತಹ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಅಂತ. ಯಾವ್ಯಾವ ದಿನ ಮತ್ತು ಯಾವ್ಯಾವ ವಿಶೇಷ ಸಂದರ್ಭದಲ್ಲಿ ಇಲ್ಲಿ ಕನಿಕಾ ಪರಮೇಶ್ವರಿಗೆ ವಿಶೇಷವಾದಂತಹ ಪೂಜೆ ನಡೆಸಲಾಗತ್ತೆ ಅಂತ? ಇವತ್ತು ನೋಡಿ, ಮಾಘ ಶುದ್ಧ ಬಿದಿಗೆ ವಾಸವಿ ಮಾತೆಯವರಿಗೆ ವಿಶೇಷವಾಗಿ ನಾವು ವಾಸವಿ ವಿಶ್ವರೂಪ ದರ್ಶನ ಅಂತ ಕಾರ್ಯಕ್ರಮ ಇದೆ. ಇದಾಗ್ತಿದ್ದಂಗೆ ಶಿವರಾತ್ರಿ ಬರುತ್ತೆ. ಶಿವರಾತ್ರಿಗೆ ಮತ್ತೊಂದು ವಿಶೇಷ ಆಗುತ್ತೆ. ಅದಾದಮೇಲೆ ವಾಸವಿ ಜಯಂತಿ, ಅದು ನಮ್ಮ ತಾಯಿ ಹುಟ್ಟಿದ ದಿನ. ಅದು ಇಡೀ ರಾಜ್ಯದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಭಾಳ ವಿಜೃಂಭಣೆ ನಡೆಯುತ್ತೆ. ಅಲ್ಲಿಂದ ಮುಂದೆ ಗೌರಿ ಗಣೇಶ ಯುಗಾದಿ ಅದು ಅಷ್ಟೇ. ಹೀಗೆ ವರ್ಷವಿಡೀ ಪ್ರೋಗ್ರಾಮ್ಗಳು. ದಸರಾ 10 ದಿನಗಳ ದಸರಾ ಎಲ್ಲ ಕಡೆ ನಡೀತದೆ. ಬಟ್ ಇಲ್ಲಿ 30 ದಿನ ನಡೆಯುತ್ತೆ. 10 ದಿನಗಳ ಕಾಲ ಬೊಂಬೆಗಳನ್ನಿಟ್ಟು, ಬಹುಶಃ ಬೆಂಗಳೂರು ನಗರದಲ್ಲಿ ಹೈಯೆಸ್ಟ್ ಬೊಂಬೆಗಳ ಪ್ರದರ್ಶನ ನಡೆದಿಲ್ಲ ಇಲ್ಲಿ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಪೋಷಕರು ಕರ್ಕೊಂಡ್ಬರ್ತಾರೆ. ಅದಾಗ್ತಿದ್ದಂಗೆ ಕಾರ್ತಿಕ ದೀಪೋತ್ಸವ.
ಪ್ರತಿನಿತ್ಯ 4,000 ದೀಪಗಳನ್ನ ಬೆಳಗ್ಗೆ ಒಂದು ತಿಂಗಳು ಪೂರ್ತಿ ಆದಮೇಲೆ ಲಕ್ಷ ದೀಪೋತ್ಸವದ ಆಚರಣೆ ಇರುತ್ತೆ. ಹೀಗೆ ವರ್ಷ ಪೂರ್ತಿ ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರುತ್ತೆ. ಓಕೆ. ಈಗ ಭಕ್ತಾದಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗತ್ತೆ ಬರುವಂತಹ ಸಂದರ್ಭದಲ್ಲಿ. ದೇವಸ್ಥಾನಕ್ಕೆ ಆಗಮಿಸುವಂತ ಭಕ್ತಾದಿಗಳಿಗೆ ಯಾವ ರೀತಿ ಆದಂತಹ ಇಲ್ಲಿ ಸುವ್ಯವಸ್ಥೆಯನ್ನ ಮಾಡಲಾಗಿರುತ್ತೆ? ಅಂದ್ರೆ ಪ್ರತಿದಿನ ಇಲ್ಲಿ ಅನ್ನದಾನ, ಅನ್ನೋತ್ಸವ ಆ ಥರ ನಡೆಯುತ್ತಾ ಹೇಗೆ? ಇಲ್ಲಿ ಪ್ರತಿನಿತ್ಯ ಅನ್ನದಾನ ಇದೆ. ಪ್ರತಿನಿತ್ಯ ಸುಮಾರು 800 ಜನಕ್ಕೆ ಊಟ ಆಗ್ಬೇಕು ಇಲ್ಲಿ ಪ್ರತಿನಿತ್ಯ. ಇದ್ರ ಜೊತೆಗೆ ಇಲ್ಲಿ ಎಲ್ಲ ವಿಶೇಷ ದಿನಗಳು, ವಾಸವಿ ಜಯಂತಿ ಮತ್ತೊಂದು ಏನು ನಡೆಯುತ್ತೆ ಆ ಸಂದರ್ಭದಲ್ಲಿ ಎಲ್ಲರಿಗೂ ನಾವು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಇಟ್ಕೊಂಡಿರ್ತೀವಿ. ಸೊ ಈ ರೀತಿ ಇದಾದ್ಮೇಲೆ ಹಿರಿಯ ನಾಗರಿಕರು, ಆಗಲೇ ನಾನು ಹೇಳಿದೆ, ಯಾರು ಮನೆಯಲ್ಲಿ ಅನುಕೂಲ ಇಲ್ಲ, ಅದು ಬಡತನ ಅಂತ ಒಂದೇ ಇಲ್ಲ, ಆರೋಗ್ಯ ಇರಲ್ಲ, ವಯಸ್ಸಾಗಿದೆ, ಮಕ್ಕಳ ಜೊತೆಗಿಲ್ಲ ಅಥವಾ ಮಕ್ಕಳು ಈ ಥರವ್ರಿಗೆ ಮಧ್ಯಾಹ್ನ ರಾತ್ರಿ ಊಟನ ಅವ್ರ ಮನೆಗೆ ಕಳಿಸ್ವಿ. ಕಳೆದ 26 ವರ್ಷಗಳಿಂದ ಒಂದು ದಿನ ತಪ್ಪದು ಅವ್ರ ಮನೆಗೆ ರೀಚ್ ಆಗುತ್ತೆ. ಇದೆಲ್ಲ ಉಚಿತವಾಗಿ ನಡೆಯೋ ಸೇವೆಗಳು, ಯಾವುದಕ್ಕೇನು ಹಣ ತೊಗೊಳೋದಿಲ್ಲ. ಇವಾಗ ಡಯಾಲಿಸಿಸ್ ಸೆಂಟರ್ ಇದೆ. ನಮ್ಮ ಡಯಾಲಿಸಿಸ್ ಸೆಂಟ್ರಲ್ಲಿ ಸುಮಾರು 1,20,000 ಡಯಾಲಿಸಿಸ್ ಆಗಿದೆ ಇವತ್ತಿನವರೆಗೂ. ಆ ತಾಯಿ ಆಶೀರ್ವಾದ ಒಂದೇ ಒಂದು ಲೈಫ್ ಡ್ಯಾಮೇಜ್ ಆಗಿಲ್ಲ. ಕೇವಲ 600 ರೂಪಾಯಿಗೆ ಮಾಡ್ತೀವಿ, ತುಂಬ ಬಡವರಿಗೆ ಫ್ರೀ ಮಾಡ್ತೀವಿ. ಸೊ ಈ ಥರ ಕಾರ್ಯಕ್ರಮಗಳು ನಡೀತಾ ಇದೆ. ಅಂದ್ರೆ ದೇವಸ್ಥಾನ ಅಂದ್ರೆ ಕೇವಲ ಪೂಜೆ ಪುನಸ್ಕಾರಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಹಲವಾರು ಸಮಾಜ ಸೇವೆಯಲ್ಲೂ ಕೂಡ ತೊಡಗಿಕೊಂಡಿದೆ ಅಂತ ಆಯ್ತು. ಸರಿ, ಇನ್ನು ಕೊನೆಯದಾಗಿ ಇತ್ತೀಚೆಗೆ ಆಂಧ್ರ ಪ್ರದೇಶ ಸರ್ಕಾರ ಪೆನುಗೊಂಡವನ್ನ ವಾಸವಿ ಪೆನುಗೊಂಡ ಕನ್ನಿಕಾ ಪರಮೇಶ್ವರಿ ಅಂತ ಹೇಳಿ ಮರುನಾಮಕರಣ ಮಾಡಿರುವಂಥದ್ದು ನಿಮ್ಮ ಗಮನಕ್ಕೆ ಬಂದಿರಬೇಕು ಅನ್ಸುತ್ತೆ. ಅದರ ಬಗ್ಗೆ ಸಂತೋಷವನ್ನ ವ್ಯಕ್ತಪಡಿಸೋದಾದ್ರೆ? ಆ ಪೆನುಗೊಂಡ ನಮ್ಮ ತಾಯಿಯ ಜನ್ಮಸ್ಥಳ ಅದು. ಸಾರಿ, ಇನ್ನೊಂದ್ಸರಿ ತಗೊಳ್ತೀನಿ. ಸರ್, ಇತ್ತೀಚೆಗೆ ಆಂಧ್ರ ಪ್ರದೇಶ ಸರ್ಕಾರ ಪೆನುಗೊಂಡವನ್ನ ವಾಸವಿ ಪೆನುಗೊಂಡ ಅಂತ ಮರುನಾಮಕರಣ ಮಾಡಿ ಆದೇಶವನ್ನ ಹೊರಡಿಸಿರುವಂತದ್ದು, ಇದ್ರ ಬಗ್ಗೆ ನಿಮ್ಮ ಒಂದು ಸಂತಸವನ್ನ ವ್ಯಕ್ತಪಡಿಸೋದಾದ್ರೆ? ಇದು ಜೀವಮಾನದ ಅತ್ಯಂತ ಸಂತಸ ಕ್ಷಣಗಳಲ್ಲಿ ಒಂದು. ಯಾಕೆಂದರೆ ಸುಮಾರು ವರ್ಷಗಳಿಂದ ಈ ದೇಶದಲ್ಲಿ ಎಲ್ಲ ನಮ್ಮ ಸಮಾಜದ ಬಂಧುಗಳ ಬೇಡಿಕೆ ಇರ್ತದೆ. ಯಾವ ಸರ್ಕಾರವೂ ಕೂಡ ಇದಕ್ಕೆ ಸ್ಪಂದಿಸಿರಲಿಲ್ಲ. ಆದರೆ ಮಾನ್ಯ ಚಂದ್ರಬಾಬು ನಾಯ್ಡುರವರು ಕೇವಲ ಒಂದು ಮಾತಲ್ಲಿ, ಅವರ ಸರ್ಕಾರದಲ್ಲಿ ನಮ್ಮವರೇ ಆದಂಥ ಶ್ರೀಯುತ TG ಭರತ್ ಅವರು ಅಲ್ಲಿ ಸಚಿವರಿದ್ದಾರೆ, ಅವರ ಮೂಲಕವಾಗಿ ಅಪ್ರೋಚ್ ಮಾಡಿದ್ರೆ ಒಂದೇ ಮಾತು ಹೇಳೋದು, ಹೌದು ಇದಕ್ಕೆ ನಾವು ವಾಸವಿ ಪೆನುಗೊಂಡನೂ ಹೆಸರು ಮಾಡ್ತೀವಿ, ವಾಸವಿ ವಿಶ್ವರೂಪ ದರ್ಶನ ದಿನ ಅದನ್ನು ಸರ್ಕಾರಿ ಕಾರ್ಯಕ್ರಮ ಥರ ನಡೆಸ್ತಾ ಇದ್ದಾರೆ. ಇವತ್ತದು ಸರ್ಕಾರದ ಕಾರ್ಯಕ್ರಮ ಆಂಧ್ರ ಪ್ರದೇಶದಲ್ಲಿ. ಇದೊಂದು ನಮ್ಮ ಜೀವನದಲ್ಲಿ ನಾವು ತುಂಬ ಖುಷಿ ಪಡೋದು ಮರೆಯಲಾಗಿರೋಂಥ ಕ್ಷಣ ಆಯಿತು. ಎಷ್ಟು ವರ್ಷದ ಹೋರಾಟ ಫಲಿಸ್ತು ಅಂತ ಅನ್ಸುತ್ತೆ? ಸುಮಾರು ಒಂದು 25ರಿಂದ 30 ವರ್ಷಗಳ ಹೋರಾಟ ಇದೆ. ಸೊ ಇದಾಗಿದೆ, ತುಂಬ ಖುಷಿ ಕೊಟ್ಟಂಥ ಕ್ಷಣ ಆಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ವಿಶೇಷವಾದಂಥ ಮಾಹಿತಿಯನ್ನು ನಮಗೆ ನೀಡಿದ್ರಿ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಕೇವಲ ಕನ್ನಿಕಾ ಪರಮೇಶ್ವರಿ ಇಲ್ಲಿ ದೈವ ಸ್ವರೂಪಿಣಿ ಮಾತ್ರವಾಗಿಲ್ಲ, ಬರುವಂತಹ ಭಕ್ತಾದಿಗಳಿಗೆ ಆಕೆ ಎಲ್ಲವನ್ನೂ ಸಕಲವನ್ನೂ ನೀಡುವಂತಹ ಆರಾಧ್ಯ ದೈವವಾಗಿ ಇಲ್ಲಿ ನೆಲೆ ನಿಂತಿರುವಂಥದ್ದು.